ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೋಟೋರೋಲಾ ಎಡ್ಜ್ 60 5G ಸ್ಮಾರ್ಟ್ಫೋನನ್ನು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ತೋರಿಸೋನಿದ್ದೇನೆ. ನೀವೇನಾದರೂ 25,000 ಒಳಗಡೆ ಒಂದು ಬೆಸ್ಟ್ ಕ್ಯಾಮ್ರಾ ಸ್ಮಾರ್ಟ್ಫೋನನ್ನು ಹುಡುಕ್ತಾ ಇದ್ದರೆ ಇದು ನಿಮಗೆ ಸೂಟೇಬಲ್ ಆಗ್ಬೋದು. ಮೊದಲು ನೀವು ಇದರ ರಿವ್ಯೂವನ್ನು ನೋಡಿ, ಅದಾದ ನಂತರ ನಿಮ್ಮ ನೀಡ್ಸ್ಗಳು ಇದರಿಂದ ಫುಲ್ಫಿಲ್ ಆಗ್ತಾ ಇದ್ದರೆ ಇದರ ಬಗ್ಗೆ ಯೋಚನೆ ಮಾಡಿ. ಬನ್ನಿ ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಹಾನೆಸ್ಟಾಗಿ ಹೇಳಬೇಕಪ್ಪ ಅಂತಂದರೆ ಇದು ನನ್ನ ಹತ್ರ ರಿವ್ಯೂ ಮಾಡೋದಕ್ಕಾಗಿ ಬಂದಿದೆ. ಸೊ ಈ ಥರನಾದ ಒಂದು ಸುಂದರ ಬಾಕ್ಸಲ್ಲಿ ಇದು ಬರುತ್ತೆ. ನೀವೇನಾದರೂ ಈ ಮೊಬೈಲನ್ನು ಪರ್ಚೇಸ್ ಮಾಡಬೇಕಂತಂದರೆ ಇದು ಆನ್ಲೈನಲ್ಲಿ ಅವೈಲೇಬಲ್ ಇದೆ. ನೀವು ಫ್ಲಿಪ್ಕಾರ್ಟಲ್ಲಿ ಹೋಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಈ ಥರನಾದ ಬಾಕ್ಸ್ ಇದೆ. ಓಪನ್ ಮಾಡೋಣ. ನಾನು ಇದನ್ನು ಈಗಾಗಲೇ ಒಂದು ಸರ್ತಿ ಓಪನ್ ಮಾಡಿರುವೆ. ಮೊದಲಿಗೆ ಈ ಬಾಕ್ಸಲ್ಲಿ ನಿಮಗೆ ಮ್ಯಾನ್ಯುವಲ್ ಸಿಗುತ್ತೆ, ಯೂಸರ್ ಮ್ಯಾನ್ಯುವಲ್ನ ಜೊತೆಗೆ ಒಂದು ಸಿಮ್ ಟೂಲ್ ಕೂಡ ಸಿಗುತ್ತೆ. ನೆಕ್ಸ್ಟು ನಮ್ಮ ಮೊಬೈಲ್ ಇದೆ. ಸೊ ಈ ಥರನಾದ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಪ್ಯಾಕ್ ಆಗಿ ಈ ಮೊಬೈಲ್ ಬಂದಿರುತ್ತೆ. ಇದರ ಬಗ್ಗೆ ಆನಂತರ ತೋರಿಸ್ತೀನಿ. ಫಸ್ಟ್ ಇನ್ನೇನಿದೆ ಅಂಥೇಳಿ ನೋಡೋಣ ಬಾಕ್ಸಲ್ಲಿ. ಸೊ ಬಾಕ್ಸಲ್ಲಿ ನಮಗೊಂದು ಟರ್ಬೋ ಪವರ್ ಚಾರ್ಜರ್ ಇದೆ. ಇದರ ಕೆಪಾಸಿಟಿ 68 ವ್ಯಾಟ್ ಇದೆ. ಮತ್ತು ಇದರ ಜೊತೆಗೆ ನಮಗೆ USB Type-C ಕೇಬಲ್ ಕೂಡ ಸಿಗುತ್ತೆ. ಸೊ ಇಷ್ಟೇ ಈ ಬಾಕ್ಸಲ್ಲಿ ಬರುತ್ತೆ. ಇನ್ನು ಮೊಬೈಲ್ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕಪ್ಪ ಅಂತಂದರೆ ನೋಡಿ, ಈ ಥರ ಕಾಣಿಸುತ್ತೆ. ಇದು ಫ್ರಂಟ್ ಲುಕ್ ಆಯಿತು. ಇನ್ನು ಬ್ಯಾಕ್ ಲುಕ್ ಈ ಥರ ಇದೆ. ಸೊ ಇದು ತುಂಬಾ ಸ್ಲಿಮ್ ಆಗಿದೆ ಮತ್ತು ಅಟ್ರ್ಯಾಕ್ಟಿವ್ ಲುಕ್ ಕೂಡ ಇದೆ. ಇದು 2 ಕಲರ್ನಲ್ಲಿ ಬರುತ್ತೆ. ನಾನೀಗ ನಿಮಗೆ ತೋರಿಸ್ತಾ ಇರೋದು ಬ್ಲೂ ಕಲರ್ನಲ್ಲಿ ಇರೋದಿದೆ. ನಿಮಗೆ ಇದು ಇಷ್ಟ ಇಲ್ಲಪ್ಪ ಅಂತಂದರೆ ನೀವು ಗ್ರೀನ್ ಶೇಡ್ನಲ್ಲಿ ಬರುತ್ತೆ ಮತ್ತೊಂದು, ಅದನ್ನು ಪರ್ಚೇಸ್ ಮಾಡ್ಬೋದು. ಇದು ಅನ್ಬಾಕ್ಸಿಂಗ್ ಆಯಿತು. ಈಗ ಇದರ ಸ್ಪೆಷಲ್ ಫೀಚರ್ಸ್ಗಳನ್ನು ನೋಡೋಣ. ಮೊದಲಿಗೆ ಇದರಲ್ಲಿ ರ್ಯಾಮ್ನ ಕೆಪಾಸಿಟಿ ಬಗ್ಗೆ ಹೇಳಬೇಕಪ್ಪ ಅಂತಂದರೆ 12 GB ರ್ಯಾಮ್ ಇದೆ, ಅಂದರೆ 12 GB ರ್ಯಾಮ್ ಬರುತ್ತೆ. ಇದರಲ್ಲಿ ಇಂಟರ್ನಲ್ ಸ್ಟೋರೇಜ್ 256 GB ಇರುತ್ತೆ. ನೀವು ಬೇಕಪ್ಪ ಅಂತಂದರೆ 1 TB ತನಕ ಕೂಡ ಎಕ್ಸ್ಟರ್ನಲ್ SD ಕಾರ್ಡನ್ನು ಇದರಲ್ಲಿ ಹಾಕ್ಬೋದು. ಬಟ್ ಕಂಡೀಷನ್ ಏನಪ್ಪ ಅಂತಂದರೆ ಅದು ಮೈಕ್ರೋ SD ಕಾರ್ಡ್ ಇರಬೇಕು. ಇನ್ನು ಸಿಮ್ ಸ್ಲಾಟ್ನ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಇದರಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. ಇದರ ಡಿಸ್ಪ್ಲೇ ಸೈಜ್ 6.67 ಇಂಚ್ ಇದೆ. ಡಿಸ್ಪ್ಲೇ ರೆಸೊಲ್ಯೂಷನ್ 2712 × 1220 ಪಿಕ್ಸೆಲ್ಸ್ ಇದೆ. ಇದರ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆಪ್ಪ ಅಂತಂದರೆ 5500 mAh ಇದೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಪ್ರೊಸೆಸರ್ ಇದೆ. ಇದರ ಪ್ರೊಸೆಸರನ್ನು ನೋಡಿದ ತಕ್ಷಣ ನನಗೇನು ಅನ್ಸುತ್ತಪ್ಪ ಅಂತಂದರೆ ಇದು ಗೇಮಿಂಗಾಗಿ ಅಷ್ಟೇನು ಸುಟೇಬಲ್ ಇಲ್ಲ. ಜಸ್ಟ್ ನೀವು ಕ್ಯಾಮ್ರಾ ಪರ್ಪಸ್ಗಾಗಿ ಖರೀದಿ ಮಾಡೋರಿದ್ದರೆ ಬಿಂದಾಸಾಗಿ ಖರೀದಿ ಮಾಡ್ಬೋದು. ಈ ಮೋಟೋರೋಲಾ ಎಡ್ಜ್ 60 5G ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಕೆಪಾಸಿಟಿಯ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಇದರಲ್ಲಿ ಫ್ರಂಟಲ್ಲಿ 50 ಮೆಗಾಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಇನ್ನು ರಿಯರ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಪ್ಪ ಅಂತಂದರೆ ಇದರಲ್ಲಿ 3 ಲೆನ್ಸ್ಗಳು ಬರ್ತವೆ ಮತ್ತು ಎಕ್ಸ್ಟ್ರಾ ಒಂದಿದೆಯಲ್ಲ ಅದು LED ಫ್ಲ್ಯಾಶ್ ಆಗಿದೆ. ಈ 3 ಲೆನ್ಸ್ಗಳಲ್ಲಿ ಮೇನ್ ಲೆನ್ಸ್ ಇದೆಯಲ್ಲ ಅದರ ಕೆಪಾಸಿಟಿ 50 ಮೆಗಾಪಿಕ್ಸೆಲ್ ಇದೆ. ಅಲ್ಟ್ರಾ ವೈಡ್ ಲೆನ್ಸ್ನ ಕೆಪಾಸಿಟಿ ಕೂಡ 50 ಮೆಗಾಪಿಕ್ಸೆಲ್ ಇದೆ. ಇನ್ನು ಟೆಲಿಫೋಟೋ ಲೆನ್ಸ್ನ ಕೆಪಾಸಿಟಿ ಕೇವಲ 10 ಮೆಗಾಪಿಕ್ಸೆಲ್ ಇದೆ. ಇಲ್ಲಿ ಒಳಗಡೆ ರೂಮಲ್ಲಿ ಕುತ್ಕೊಂಡು ಗುಲು ಮಾಡೋದ್ರಿಂದ ಇದರ ಆ್ಯಕ್ಚುಯಲ್ ಕ್ಯಾಮ್ರಾ ಕೆಪಾಸಿಟಿಯ ಬಗ್ಗೆ ನಮಗೆ ಗೊತ್ತಾಗಲ್ಲ. ಈಗ ನಾನು ಔಟ್ಸೈಡ್ನಲ್ಲಿ ಹೋಗಿ ಇದರ ಕ್ಯಾಮ್ರಾ ಕ್ವಾಲಿಟಿಯನ್ನು ಟೆಸ್ಟ್ ಮಾಡುವೆ. ಇದರಿಂದ ಯಾವ ಥರನಾದ ಫೋಟೋಸ್ಗಳು ಬರ್ತವೆ ಮತ್ತು ವಿಡಿಯೋದ ಕ್ವಾಲಿಟಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಹೊರಗಡೆ ಹೋಗಿ ಟೆಸ್ಟ್ ಮಾಡೋಣ. ಗೆಳೆಯರೆ, ಮೋಟೋರೋಲಾ ಎಡ್ಜ್ 60 5G ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಕ್ವಾಲಿಟಿಯನ್ನು ಟೆಸ್ಟ್ ಮಾಡೋದಕ್ಕಾಗಿ ನಾನು ಸ್ವಲ್ಪ ಔಟ್ಸೈಡ್ನಲ್ಲಿ ಬಂದಿರುವೆ. ಈ ಫೋನಿನಿಂದ ಕ್ಲಿಕ್ ಮಾಡಲಾದ ಇಮೇಜ್ಗಳ ಕ್ವಾಲಿಟಿ ಈ ರೀತಿ ಇದೆ ನೋಡಿ. ನನ್ನ ಫೋಟೋವನ್ನು ನನ್ನ ಫ್ರೆಂಡ್ ಕ್ಲಿಕ್ ಮಾಡಿದ್ದಾರೆ. ಇದು 0.5x ಫೋಟೋ ಆಗಿದೆ, ಇದು 1x ಫೋಟೋ ಆಗಿದೆ, ಇದು 2x ಫೋಟೋ ಆಗಿದೆ, ಇದು 3x ಫೋಟೋ ಆಗಿದೆ. ಇದೇ ಥರನಾಗಿ ಮಿಕ್ಕ ಫೋಟೋಸ್ಗಳು ಕೂಡ ಇವೆ. ನೀವು ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಿ ಸರಿಯಾಗಿ. ಈ ಫೋನಿನಿಂದ ಕ್ಲಿಕ್ ಮಾಡಲಾದ ವಿಡಿಯೋ ಸ್ಯಾಂಪಲ್ಗಳು ಈ ರೀತಿ ಇವೆ. ಗೆಳೆಯರೆ, ನಾನೀಗ ಈ ಫೋನನ್ನು ಸೆಲ್ಫಿ ಮೋಡ್ನಲ್ಲಿ ಬಳಕೆ ಮಾಡ್ತಾ ಇರುವೆ. ನೀವು ಸೆಲ್ಫಿ ಕ್ಯಾಮ್ರಾದ ಕ್ವಾಲಿಟಿ ಯಾವ ರೀತಿ ಇದೆ ಅಂತೇಳಿ ನೋಡ್ಬೋದು. ಇದನ್ನು ಬಳಸ್ಕೊಂಡ್ಬಿಟ್ಟು ಒಂದು ಸೆಲ್ಫಿಯನ್ನು ಕೂಡ ಕ್ಯಾಪ್ಚರ್ ಮಾಡುವೆ. ಅದರ ಕ್ವಾಲಿಟಿಯನ್ನು ನೀವು ನೋಡಿ. ಈ ಥರನಾದ ಕ್ವಾಲಿಟಿ ಸೆಲ್ಫಿ ಕ್ಯಾಮ್ರಾದಿಂದ ಬರುತ್ತೆ. ನಾಟ್ ಬ್ಯಾಡ್. ನಾನಂತೂ ಗೆಳೆಯರೆ ನಿಮಗೆ ಹಾನೆಸ್ಟಾಗಿ ಈ ಫೋನಿನಿಂದ ಕ್ಯಾಪ್ಚರ್ ಮಾಡಲಾದ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ತೋರಿಸಿರುವೆ. ಇವುಗಳ ಕ್ವಾಲಿಟಿ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನು ಹಾನೆಸ್ಟಾಗಿ ಕಮೆಂಟ್ ಮಾಡಿ. ಸಪೋಸ್ ನಿಮ್ಮ ಹತ್ರ ಏನಾದರೂ ಒಂದು 4-5 ಸಾವಿರ ಜಾಸ್ತಿ ಬಜೆಟ್ ಇದೆ ಅಂತಂದರೆ ಇದರ ಪ್ರೋ ವರ್ಜನ್ ಕೂಡ ಬರುತ್ತೆ. ನೀವು ಅದನ್ನು ಕೂಡ ಪರ್ಚೇಸ್ ಮಾಡಬಹುದು. ಇದು ಕೂಡ ಏನು ಕೆಡ್ದಿಲ್ಲ. ನಿಮ್ಮ ಬಜೆಟ್ 25,000 ಮಾತ್ರ ಇದೆಯಪ್ಪ ಅಂತಂದರೆ ನೀವು ಮೋಟೋರೋಲಾ ಎಡ್ಜ್ 60
ಇದನ್ನು ಪರ್ಚೇಸ್ ಮಾಡಿ. ಒಂದು 4-5 ಸಾವಿರ ಜಾಸ್ತಿ ಬಜೆಟ್ ಇದೆ ಅಂತಂದರೆ, 30 ಸಾವಿರ ಬಜೆಟ್ ಇದೆ ಅಂತಂದರೆ ಮೋಟೋರೋಲಾ ಎಡ್ಜ್ 60 Pro ಅನ್ನು ನೀವು ಕನ್ಸಿಡರ್ ಮಾಡ್ಬೋದು. ಇನ್ನು ಇದರ ಫೈನಲ್ ಕನ್ಕ್ಲೂಷನನ್ನು ಹೇಳಬೇಕಪ್ಪ ಅಂತಂದರೆ, ಇದರ ಪ್ರೈಸ್ ಇದೆ 25,999. 25,000 ಆಸ್ಪಾಸಿನ ಬಜೆಟ್ನಲ್ಲಿ ಸಿಗ್ತಾ ಇರುವ ಬೆಸ್ಟ್ ಸ್ಮಾರ್ಟ್ಫೋನ್ ಇದಾಗಿದೆ ಅಂತ ನೀವು ಹೇಳ್ಬೋದು. ಇದರ ವಾರಂಟಿ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಹ್ಯಾಂಡ್ಸೆಟ್ನ ಮೇಲೆ 1 ವರ್ಷದ ವ್ಯಾರಂಟಿ ಬರುತ್ತೆ. ಇನ್ನು ಮಿಕ್ಕ ಎಕ್ಸೆಸರಿಗಳ ಮೇಲೆ ಕೇವಲ 6 ತಿಂಗಳ ವ್ಯಾರಂಟಿ ಬರುತ್ತೆ. ನನಗಂತೂ ಇದು ಒಂದು ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಅಂತ ಅನಿಸುತ್ತೆ. ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಹಾನೆಸ್ಟಾಗಿ ಕಮೆಂಟ್ ಮಾಡಿ. ಇದಿಷ್ಟು ಇದರ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಆಯಿತು. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.